ನಮಸ್ಕಾರ ಎಲ್ರಿಗೂ. ಕಾಂತಾರ ಈಸ್ ಇನ್ ಥಿಯೇಟರ್ಸ್ ನೌ ಅಂಡ್ ತರದ ವೇಷ ಈಸ್ ಹ್ಯಾಪನಿಂಗ್ ಔಟ್ಸೈಡ್ ದ ಥಿಯೇಟರ್. ಫಸ್ಟ್ ಟೈಮ್ ಕನ್ನಡದಲ್ಲಿ ವಿಡಿಯೋ ಮಾಡ್ತಿದ್ದೇನೆ, ಯಾಕಂತ ಹೇಳಿ ಒಂದು ಪರ್ಟಿಕ್ಯುಲರ್ ಜನರಿಗೆ ರೀಚ್ ಆಗಲಿ ಅಂತ. ಯಾರೆಲ್ಲ ಥಿಯೇಟರ್ ಇಂದ ಹೊರಗೆ ಬಂದು ನನ್ನ ಮೈ ಮೇಲೆ ದೈವ ಇದೆ, ನಂಗೆ ಅವಶ್ಯ ಆಯ್ತು, ಜಿಟಿಕೆ ಇಟ್ಕೊಂಡು ನಂಗೆ ಹಾಗೆ ಆಯ್ತು ಹೀಗೆ ಆಯ್ತು ಅಂತ ಹೇಳುವವರಿಗೆ ಫಸ್ಟ್ ಆಫ್ ಆಲ್ ಅದು ದೈವ ಅಲ್ಲ. ಅದು ಯಾರು ನಿಮ್ದು ಪೂರ್ವಜರು ಹೋಗಿದಾರಲ್ಲ, ಅವರಿಗೆ ಟೈಮಿಗೆ ಕರೆಕ್ಟ್ ಇಡದಿದ್ರೆ, ಕ್ರಮ ಮಾಡದಿದ್ರೆ ಅವ್ರು ಹಾಗೆ ಮೈ ಮೇಲೆ ಬಂದು ಸೇರ್ಕೊಳ್ತಾರೆ. ಮತ್ತೆ ಮೊನ್ನೆ ಪಿತೃಪಕ್ಷಕ್ಕೆ ಯಾವುದೋ ಲಿಂಬೆ ಬರಿ ಕಾಲಲ್ಲಿ ತುಳಿದಿರಬೇಕು, ಅದು ಕೆಟ್ಟ ಆತ್ಮ ಬಂದು ನಿಮ್ಮಲ್ಲಿ ಸೇರ್ಕೊಂಡಿದೆ. ಈ ಮೂವಿ ನೋಡುವಾಗ ಆ ಡಿವೈನ್ ವಿಜುವಲ್ಸ್, ಆ ಬೀಟ್ಸ್, ಆ ತಾಸ ಎಲ್ಲ ಕೇಳುವಾಗ ಉಂಟಲ್ಲ, ಆ ನೆಗೆಟಿವ್ ಎನರ್ಜಿ ಹೊರಗೆ ಬರ್ತಾ ಉಂಟು ಅಷ್ಟೇ. ಥಿಯೇಟರ್ ಅಂತ ಪ್ಲೇಸಸ್ ಅಲ್ಲಿ ಯಾವುದೇ ಪಾಸಿಟಿವ್ ಎನರ್ಜಿ ಆಗ್ಲಿ, ದೈವ ಆಗ್ಲಿ ಯಾರ ಮೈ ಮೇಲೆ ಕೂಡ ಬರುವುದಿಲ್ಲ. ನಮ್ಮ ಊರಲ್ಲಿ ಇದೆ, ನಮ್ಮ ಮನೆಯಲ್ಲಿ ದೈವ ಇದೆ, ಅದು ಅವರವರ ಮನೆಯವರ ಮೈ ಮೇಲೂ ಬರುವುದಿಲ್ಲ. ಅದಕ್ಕೆ ಅವರದ್ದೇ ಆದ ಒಂದು ಜನಾಂಗ ಇದೆ, ಜನರಿದ್ದಾರೆ, ರೀತಿ ಇದೆ, ಕ್ರಮ ಇದೆ, ಟೈಮ್ ಇದೆ. ಆ ಟೈಮಲ್ಲಿ ಮಾತ್ರ ಅದು ಆ ಪೂಜೆ ಅದೆಲ್ಲ ನಡೆಯುವುದು. ಅದು ಬಿಟ್ಟು ನಿಮ್ಮಂತವರಿಗೆ ಒಂದು ಶುದ್ಧ ಇಲ್ಲ, ಏನಿಲ್ಲ, ಮಡಿ ಇಲ್ಲ, ನಿಮ್ಮಂತವ್ರ ಮೈ ಮೇಲೆ ದೈವ ಬರ್ತದ? ಅದು ಥಿಯೇಟರ್ ಅಲ್ಲಿ ಬಿಟ್ಟಿ ಓವರ್ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಮೂವಿ ಬಂದ್ರ, ನೋಡಿದ್ರ, ರಿವ್ಯೂ ಕೊಟ್ರ, ಮನೆಗೆ ಹೋದ್ರ ಅಷ್ಟೇ. ಯಾವುದೋ ಒಂದು ಪ್ರೊಡಕ್ಷನ್ ಹೌಸ್, ಯಾವುದೋ ಒಂದು ಡೈರೆಕ್ಟರ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಒಂದು ಕಡೆ ಕಲ್ಚರ್ ಅನ್ನು ತೋರಿಸ್ತಿದ್ದಾರೆ ಹೇಳಿದ್ರೆ ಖುಷಿ ಪಡಿ. ಅಟ್ಲೀಸ್ಟ್ ಅದನ್ನು ಹುಚ್ಚರ ತರ, ಚಪ್ರಿಗಳ ತರ ಹಾಳು ಮಾಡ್ಲಿಕ್ಕೆ ನೋಡ್ಬೇಡಿ. ಮೈ ಮೇಲೆ ಬರುದಂತೆ ದೈವ, ಮೈ ಮೇಲೆ ಬರುದು ಅವರು ಹೋಗಿದಾರಲ್ಲ, ಫಸ್ಟ್ ಅವರಿಗೊಂದು ಎಂತಾದ್ರೂ ಮಾಡಿ ತನ್ನಷ್ಟಕ್ಕೆ ಬಿಟ್ಟು ಹೋಗ್ತಾರೆ. ದೈವ ಅಂತೆ ಭಾಷೆ